ದ್ವಾಪರದ ಯುಗದ ಅಂತ್ಯದಲ್ಲಿ ವೇದವ್ಯಾಸರು ವೇದ ವಿಭಾಗವನ್ನು ಮಾಡಿ ಕೊಟ್ಟರು. ಎಷ್ಟು ವೇದ ವಿಭಾಗ ಮಾಡಿಕೊಟ್ರು ಅಂತ ಶಾಸ್ತ್ರ ಹೇಳ್ತದೆ. ಋಗ್ವೇದವನ್ನು 24 ಬಾರಿ 24 ಶಾಖೆಗಳನ್ನಾಗಿ, ಯಜುರ್ವೇದವನ್ನು 101 ಶಾಖೆಗಳನ್ನಾಗಿ, ಸಾಮವೇದವನ್ನು 1000 ಶಾಖೆಯಾಗಿ, ಮತ್ತು ಅಥರ್ವ ವೇದವನ್ನು 12 ಶಾಖೆಗಳಾಗಿ ವಿಭಾಗ ಮಾಡಿಕೊಟ್ರು ಅಂತ. ಈಗ ಕೇವಲ ವಿಭಾಗ ಮಾಡಿ ವೇದವ್ಯಾಸರು ಈ ವೇದ ವಿಭಾಗಗಳನ್ನೆಲ್ಲ ಮಾಡಿ ಸುಮಾರು 5000 ವರ್ಷಗಳಾಯಿತಷ್ಟೇ. ಆ 5000 ವರ್ಷಗಳಲ್ಲಿ ಇವತ್ತು ನಮ್ಮ ಹತ್ರ ಋಗ್ವೇದ ಇರುವಂಥದ್ದು ಕೇವಲ 3 ಮಾತ್ರ. ಉಳಿದ 21 ಶಾಖೆಗಳು ಅದು ಇಲ್ಲವೇ ಇಲ್ಲ. ಹಾಗೆ ಎಲ್ಲ ವೇದಗಳ ಕಥೆಯೂ ಕೂಡ ಸಾಮಶಾಖೆಯನ್ನು 1000 ಶಾಖೆಗಳನ್ನಾಗಿ ವೇದವ್ಯಾಸರು ವಿಭಾಗ ಮಾಡಿಕೊಟ್ಟಿದ್ದಾರೆ. ಅಲ್ಲಿಯೂ ಅಷ್ಟೇ ಪೂರ್ತಿ ಕಳೆದುಕೊಂಡು ಬಿಟ್ಟಿದ್ದೇವೆ. ಹೀಗೆ ಎಲ್ಲ ವೇದಗಳನ್ನು ನಾವು ಸುಮಾರಾಗಿ 99% ಅಂತ ಹೇಳ್ಬೋದು. ವೇದವ್ಯಾಸರು ಕೋಟ್ಯಂಶೋಪಿ ನವರ್ತತೆ ಅಂತ ಮಧ್ವಾಚಾರ್ಯರು ಹೇಳ್ತಾರೆ. 800 ವರ್ಷಗಳ ಹಿಂದೆ ಮಧ್ವಾಚಾರ್ಯರು ಹೇಳುವಂತಹ ಮಾತು, ವೇದವ್ಯಾಸರು ಕೊಟ್ಟ ಗ್ರಂಥರಾಶಿಗಳಲ್ಲಿ ಕೋಟ್ಯಂಶೋಪಿ, ಕೋಟಿಯಲ್ಲಿ 1 ಅಂಶವೂ ಕೂಡ ನಾವು ಇಟ್ಕೊಳ್ಳಿಲ್ಲ ಅಂತ. ಇದ್ದದ್ದನ್ನಾದರೂ ನಾವು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಳ್ಳುವ ಅಂತ ಹೇಳಿದರೆ, ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಕುರಿಯು ಕ್ವಚಿಚ್ಚ ವ್ಯತ್ಯಾಸಂ ಅಂತ. ಕೆಲವೊಮ್ಮೆ ಗ್ರಂಥಗಳನ್ನು ಅಧ್ಯಯನ ಮಾಡುವಾಗ ಪೂರ್ವಾಗ್ರಹ ಪೀಡಿತರಾಗಿ ತಮಗೆ ಬೇಕಾದಂಥ ವಿಷಯಗಳನ್ನು ಗ್ರಂಥದಲ್ಲಿ ಸಿಕ್ಕಿಸುವುದುಂಟು ವೇದವ್ಯಾಸರ ಹೆಸರಿನಲ್ಲಿ. ವಸ್ತುತಃ ವೇದವ್ಯಾಸರ ಅಭಿಪ್ರಾಯ ಅಲ್ಲ, ವೇದವ್ಯಾಸರ ಚಿಂತನೆಯೂ ಅದಾಗಿರುವುದಿಲ್ಲ. ಕೆಲವೊಮ್ಮೆ ತಮ್ಮ ಸಿದ್ಧಾಂತಕ್ಕೆ ಅನುಕೂಲವಾಗಿಲ್ಲ ಎನ್ನುವ ಉದ್ದೇಶದಿಂದ ಆ ಗ್ರಂಥದಲ್ಲಿರುವಂಥ ಹಲವಾರು ಶ್ಲೋಕಗಳನ್ನು ಎತ್ತಂಗಡಿ ಅದರಲ್ಲಿ ತೆಗೆಯುವುದು ಉಂಟು. ಕೆಲವೊಮ್ಮೆ ಅದನ್ನು ದಾಖಲೆ ಮಾಡುವ ಹೊತ್ತಿನಲ್ಲಿ ಇಂದ್ರಿಯಗಳ ಪಾಠವದಿಂದಾಗಿ ಇಂದ್ರಿಯಗಳ ಹಿಡಿತ ತಪ್ಪಿ ಕೆಲವು ಅಕ್ಷರಗಳು ಲೋಪ ಆಗುವುದು ಅಂತುಂಟು. ಹೀಗಿರುವಾಗ ಕಿಮ್ಮರ್ಥೋ ದೇವದುರ್ಗಮಃ ಅಂತ ಆಚಾರ್ಯರು ಕೇಳ್ತಾರೆ. ಅತ್ಯಂತ ಇನ್ನೂ ಅದರ ಅರ್ಥ ವಿಶ್ಲೇಷಣೆಯೋ ಅತ್ಯಂತ ದುರ್ಗಮವಾದ ದಾರಿ ಅಂತ. ಇಂತಹ ಒಂದು ಅವ್ಯವಸ್ಥೆ ಇರುವಂತಹ ಹೊತ್ತಿನಲ್ಲಿ ಆಚಾರ್ಯರು ಅವತರಿಸಿ ಮಹಾಭಾರತವನ್ನು ಹೇಗೆ ಅಧ್ಯಯನ ಮಾಡಬೇಕು, ಪುರಾಣಗಳ ಒಳಗೆ ಯಾವ ರೀತಿಯಾಗಿ ಸಂಚಾರ ಮಾಡಬೇಕು, ಪುರಾಣ ಸ್ಥಾನಪಾಂತಾನಾಂ ಚಕ್ರೇ ಶ್ರೀ ಭಾಗವತ ನಿರ್ಣಯ ಅಂತ. ಪುರಾಣಗಳೆನ್ನುವ ಕಾಡಿನಲ್ಲಿ ಒಳಗೆ ಹೋಗುವವರಿಗೆ ಆಚಾರ್ಯರು ಒಂದು ಒಳ್ಳೆಯ ಉತ್ತಮವಾದಂಥ ಕೃತಿಯನ್ನು ಕೊಟ್ಟರು, ಭಾಗವತ ನಿರ್ಣಯ ಅಂತ. ಮಹಾಭಾರತದ ಒಳಗೆ ಹೋಗಲಿಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಎನ್ನುವಂಥ ಗ್ರಂಥವನ್ನು ಕೊಟ್ಟರು. ಈ ಗ್ರಂಥಗಳ ಹಿನ್ನೆಲೆಯಲ್ಲಿ ನಾವು ಪುರಾಣದ ಒಳಗೆ ಹೋದಾಗ ಅರ್ಥ ಆಗದಿದ್ದರೂ ಕೆಲವು ಭಾಗಗಳು ಅಪಾರ್ಥ ಆಗದೇ ಇರುವ ಸಾಧ್ಯತೆಗಳು ಹೆಚ್ಚು. ನಮ್ಮ ಅಧ್ಯಯನದ ಹಿನ್ನೆಲೆಯಲ್ಲಿ ನಾವದನ್ನು ಅರ್ಥೈಸಿಕೊಳ್ಬಹುದು. ಹೀಗೆ ಆಚಾರ್ಯರು ಯಾವ ಗ್ರಂಥಗಳನ್ನು ಕೊಟ್ಟಿದ್ದಾರೋ, ಯಾವ ರೀತಿಯಾಗಿ ಮಾರ್ಗದರ್ಶನವನ್ನು ಮಾಡಿದ್ದಾರೋ ಆ ರೀತಿಯಾಗಿ ನಾವು ಯಥಾಶಕ್ತಿಯಾಗಿ ಒಳಗೆ ಹೋಗಲಿಕ್ಕೆ ಬರ್ತದೆ. ಇದನ್ನೆಲ್ಲ ನೋಡಿದಾಗ ಈ ವಿಷ್ಣು ಪುರಾಣದ ಮಾತೇನಿದೆ ಅದು ಅತ್ಯಂತ ಸಮುಚಿತ. ಚತುರ್ಯುಗಾಂತೆ ವೇದಾನಾಂ ಜಾಯತೆ ಕಿಲ ವಿಪ್ಲವ. 4 ಯುಗಗಳು ಮುಗಿತಾ ಬರುವಾಗ, ಕಲಿಯುಗ ಮುಗಿತಾ ಬರುವಾಗ ವೇದಗಳು ಪರಿಪೂರ್ಣವಾಗಿ ಮುಗಿದಿರ್ತದೆ. ಈಗಲೇ ಇಲ್ಲ, ನಾನಾಗಲೇ ಹೇಳಿದೆ, ಈಗ ನಮ್ಮ ಹತ್ರ ಇರುವಂತಹ ವೈದಿಕ ಸಾಹಿತ್ಯ ಅತ್ಯಂತ ಅಲ್ಪ ಅಂತಂದರೆ ಅತ್ಯಂತ ಅಲ್ಪ, ಅದೇ ನಮಗೆ ಹೆಚ್ಚಾಗಿ ಕೂತಿದೆ. ಇಷ್ಟು ಉಂಟೋ ಅಂತ ಅದರ ಅತ್ಯಂತ ಸಂಕ್ಷಿಪ್ತವಾಗಿ ಇವತ್ತು ನಮ್ಮಲ್ಲಿ ಇರುವಂಥದ್ದು ವೈದಿಕ ಚಿಂತನೆಗಳು. ಇದೆಲ್ಲ ಕೊನೆಗಾಗುವಾಗ, ಕಲಿಯುಗದ ಅಂತ್ಯದಲ್ಲಿ ಆಗುವಾಗ ಎಲ್ಲ ವೇದಗಳು ಕೂಡ ಅದು ನಮ್ಮಿಂದ ಕಣ್ಮರೆ ಆಗ್ತವೆ ಅಂತ. ಮತ್ತೆ ಅಂತಹ ಹೊತ್ತಿನಲ್ಲಿ ಪ್ರವರ್ತಯಂತಿ ತಾನೇತ್ಯ ಭುವಂ ಸಪ್ತರ್ಷಯೋ ದಿವಹ. ಸಪ್ತರ್ಷಿಗಳು ಮತ್ತೆ ಬಂದು ಭೂಲೋಕಕ್ಕೆ ಬಂದು ಮತ್ತೆ ವೈದಿಕ ಚಿಂತನೆಯನ್ನು ಕೊಟ್ಟು ಅವರು ಹೋಗ್ತಾರೆ ಅಂತ. ಹೀಗೆ ಮತ್ತೆ ಕೃತಯುಗದಲ್ಲಿ ವೈದಿಕ ಚಿಂತನೆ ಎನ್ನುವಂಥದ್ದು ಮುಂದುವರಿತದೆ ಅಂತ ಹೇಳಿದರು.
ಇದನ್ನೆಲ್ಲ ಕೇಳಿದ ಮೇಲೆ ಮೈತ್ರೇಯರು ಕೇಳ್ತಾರಂತೆ, ಪರಾಶರರೇ, ನನ್ನದೊಂದು ಪ್ರಶ್ನೆ ಇದೆ ಅಂತ. ಏನು? ಯಸ್ಮಿನ್ ಯಸ್ಮಿನ್ ಯುಗೆ ವ್ಯಾಸೋ ಯೋಯ ಆಸಿನ್ ಮಹಾಮನೆ ತಂ ತಮ ಚಕ್ಷ ಭಗವನ್ ಶಾಖಾಭೇದಾಂಶಮೇ ವದ. ನೀವು ಹೇಳಿದ್ರಿ ಪ್ರತಿಯೊಂದು ದ್ವಾಪರದಲ್ಲಿಯೂ ಕೂಡ, ದ್ವಾಪರಾಂತ್ಯದಲ್ಲಿಯೂ ಕೂಡ ನಾರಾಯಣ ವೇದವ್ಯಾಸರಾಗಿ ಬಂದು ವೇದ ವಿಭಾಗವನ್ನು ಮಾಡ್ತಾನೆ ಅಂತ. ವೇದವ್ಯಾಸರೇ ಬರುವುದೋ, ಸಾಕ್ಷಾತ್ ನಾರಾಯಣನೇ, ಅಥವಾ ಬೇರೆ ಯಾರಾದರೂ ಬರ್ತಾರೋ? ಯಾರು ಬರುವಂಥದ್ದು ಅಂತ. ಆಗ ಅವರು ಉತ್ತರ ಕೊಡ್ತಾ ಇದ್ದಾರೆ, ವೇದದ್ರುಮಸ್ಯ ಮೈತ್ರೇಯ ಶಾಖಾಭೇದ ಸಹಸ್ರಶಃ ನ ಶಕ್ತೋ ವಿಸ್ತರಾದ್ವಕ್ತುಂ ಸಂಕ್ಷೇಪೇಣ ಶೃಣಶ್ವತಂ. ಪರಾಶರರೇ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಮೈತ್ರೇಯರಿಗೆ. ವೇದವೆನ್ನುವಂತಹ ಮರದ ಬಗ್ಗೆ, ಅದರ ಶಾಖೆಗಳ ಬಗ್ಗೆ ನ ಶಕ್ತೋ ವಿಸ್ತರಾದ್ವಕ್ತುಂ, ಅದನ್ನು ವಿಸ್ತಾರವಾಗಿ ಹೇಳಲಿಕ್ಕೆ ನನಗೂ ಸಾಧ್ಯ ಇಲ್ಲ. ವೈದಿಕ ವಾಂಗ್ಮಯ ಅಷ್ಟು ವಿಸ್ತಾರವಾಗಿ ಇರುವಂಥದ್ದು. ಸಂಕ್ಷೇಪವಾಗಿ ಹೇಳುತ್ತೇನೆ, ಅದನ್ನು ಕೇಳು. ಹೀಗೆ ಪ್ರತಿಯೊಂದು ದ್ವಾಪರದಲ್ಲಿಯೂ ಕೂಡ ವ್ಯಾಸರು ಬರ್ತಾರೆ ಅಂತ. ಆಗ ಪರಾಶರರು ಹೇಳ್ತಾ ಇದ್ದಾರೆ, ಪ್ರತಿಯೊಂದು ದ್ವಾಪರದಲ್ಲಿಯೂ ಕೂಡ ನಾರಾಯಣನೇ ವೇದವ್ಯಾಸರಾಗಿ ಬರುವಂಥದ್ದಲ್ಲ. ಒಬ್ಬೊಬ್ಬ ಋಷಿಯನ್ನು ಒಂದೊಂದು ದ್ವಾಪರದಲ್ಲಿ ಕಳುಹಿಸ್ತಾನಂತೆ. ಅವರಿಗೆ ಮಾರ್ಗದರ್ಶಕರಾಗಿ ವೇದವ್ಯಾಸರು ಇರ್ತಾರೆ. ಪ್ರತಿಯೊಂದು ದ್ವಾಪರದ ಅಂತ್ಯದಲ್ಲಿಯೂ ವೇದ ವಿಭಾಗ ಮಾಡುವಾಗ ವೇದವ್ಯಾಸರು ಸಾಕ್ಷಾತ್ ನಾರಾಯಣ ಆ ಋಷಿಗಳಿಗೆ ಮಾರ್ಗದರ್ಶಕನಾಗಿ ಇದ್ದು ಅವರಿಂದ ವೇದ ವಿಭಾಗವನ್ನು ಮಾಡಿಸ್ತಾನೆ. ಯಾಕೆ ವೇದವನ್ನು ವಿಭಾಗ ಮಾಡಿದ್ದು? ವೇದಬೇಕಂ ಸುಬಹುಧಾ ಕುರುತೆ ಜಗತೋ ಹಿತಃ ವೀರ್ಯಂ ತೇಜೋ ಬಲಂ ಚಾಲ್ಪಂ ಮನುಷ್ಯಾಣಾಂ ಅವೇಕ್ಷ್ಯ ಚ. ದ್ವಾಪರದ ಅಂತ್ಯದಲ್ಲಿ ಆಗುವಾಗ ಮನುಷ್ಯನ ಸಾಮರ್ಥ್ಯ ಅತ್ಯಂತ ಕ್ಷೀಣಿಸಿಕೊಂಡಿರ್ತದೆ. ತಾಕತ್ತು ಇಲ್ಲ, ದೇಹದಲ್ಲಿಯೇ ತಾಕತ್ತಿಲ್ಲ, ಇನ್ನು ಬುದ್ಧಿಯ ಬಲದ ಬಗ್ಗೆ ಕೇಳುವುದೇ ಬೇಡ. ಆ ರೀತಿಯಾಗಿ ಅಲ್ಪಂ ಪೂರ್ತಿ ಸಾಮರ್ಥ್ಯ, ವೈದಿಕ ಚಿಂತನೆಯನ್ನು ಪೂರ್ಣವಾಗಿ ವೇದಕೃಷ್ಣೋದಿ ಗಂತವ್ಯ ಸಹರಹಸ್ಯೋ ದ್ವಿಜನ್ವನ ಅಂತ ಶಾಸ್ತ್ರಕಾರರ ವಚನ. ಅವನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಎಲ್ಲ ವೇದಗಳನ್ನು ಕೂಡ ಅಧ್ಯಯನ ಮಾಡಬೇಕಾದದ್ದು ಬ್ರಾಹ್ಮಣನ ಕರ್ತವ್ಯ ಅಂತ. ಎಲ್ಲವನ್ನು ಅಧ್ಯಯನ ಮಾಡುವುದು ಸಾಧ್ಯ ಇಲ್ಲ, ಆ ಬುದ್ಧಿ ಮತ್ತೆ ಎನ್ನುವಂಥದ್ದು ಕಡಿಮೆ ಅಂತ ಯೋಚನೆ ಮಾಡಿ ವೇದವನ್ನು, ಒಂದೇ ವೇದ ಇತ್ತಂತೆ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ ಋಗ್ವೇದ, ಯಜುರ್ವೇದ ಈ ರೀತಿಯಾದ ವಿಭಾಗಗಳು ಇರಲಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಆಚಾರ್ಯರು ಇದರ ಬಗ್ಗೆ ಅಥರ್ವಣೋಪನಿಷತ್ತಿನ ಭಾಷ್ಯದಲ್ಲಿ ವಿಸ್ತಾರವಾಗಿ ಮಾಹಿತಿ ಕೊಡ್ತಾರೆ. ಕೃತಯುಗದಲ್ಲಿ ವೇದಗಳೆಲ್ಲ ಒಂದೇ ಇದ್ದದ್ದು. ತ್ರೇತಾಯುಗಕ್ಕಾಗುವಾಗ ಸ್ವಲ್ಪ ದೇವತಾ ಪರವಾಗಿ ಬಂತು ಅಂತ, ಮತ್ತೆ ಇತರರ ಪರವಾಗಿ ಮೂಡಿತು. ಆರಂಭದಲ್ಲಿ ವೇದ ಪರಮಾತ್ಮನ ಚಿಂತನೆಯನ್ನೇ ಹೇಳ್ತಾ ಇತ್ತು ಅಂತ. ಅದು ಎಲ್ಲ ಕಾಲದಲ್ಲಿಯೂ ಭಗವಂತನ ಚಿಂತನೆಯನ್ನೇ ಹೇಳುತ್ತದೆ. ಮನುಷ್ಯರ ಬುದ್ಧಿಗೆ ಅನುಗುಣವಾಗಿ ಅವನು ಆ ಮಂತ್ರಗಳಿಗೆ ಯುಗಗಳು ಕಳಿತಾ ಬರುವಾಗ ಇತರರ ಪರವಾಗಿ ಅರ್ಥವನ್ನು ಮಾಡಲಿಕ್ಕೆ ಆರಂಭ ಮಾಡಿದ ಅಂತ. ಕೃಷ್ಣ ಹೇಳಿಲ್ವಾ, ಸರ್ವೈಹಿ ವೇದೈಹಿ ಅಹಮೇವ ವೇದ್ಯ ಅಂತ. ಹೀಗೆ ಈ ರೀತಿಯಾಗಿ ವೇದಗಳು ಒಂದೇ ಇತ್ತು. ಕಾಲಕ್ರಮೇಣ ದ್ವಾಪರದಲ್ಲಿ ಆಗುವಾಗ ಕಲಿಯುಗದ ಜನರ ಸಾಮರ್ಥ್ಯವನ್ನು ನೋಡಿ ಇಷ್ಟು ವೇದವನ್ನು ಅಧ್ಯಯನ ಮಾಡುವುದು ಕಷ್ಟ ಅಂತ ಭಗವಂತ ತೀರ್ಮಾನಿಸಿ ಅದನ್ನು ವಿಭಾಗ ಮಾಡಿದ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ವಿಭಾಗವನ್ನು ಮಾಡಿದ. ಹಿತಾಯ ಸರ್ವಭೂತಾನಾಂ ವೇದಭೇದಾನ್ ಕರೋತಿ ಸಹ ಅಂತ. ಯಯಾಸೋ ಕುರುತೆ ತನ್ವಾ ವೇದಮೇಕಂ ಪೃಥಕ್ ಪ್ರಭು ವೇದವ್ಯಾಸಾಭಿಧಾನಾತು ಸಾಚಮೂರ್ತಿ ಮಧುದ್ವಿಷಃ. ವೇದವ್ಯಾಸ ಎನ್ನುವಂತಹ ನಾಮದಿಂದ
ಈ ಕೆಲಸವನ್ನು ಮಾಡ್ತಾನೆ. ಯಸ್ಮಿನ್ ಮನ್ವಂತರೇ ವ್ಯಾಸ ಯೇಗೇಸ್ಯುಸ್ತಾನ್ನಿಬೋಧಮೆ ಯಥಾ ಚ ಭೇದಶಾಖಾನಾಂ ವ್ಯಾಸೇನ ಕ್ರಿಯತೆ ಮುನೆ. ಯಾವ ಯಾವ ಮನ್ವಂತರದಲ್ಲಿ ಯಾರು ಯಾರು ವೇದವ್ಯಾಸರಾಗಿ ಬರ್ತಾರೆ ಇದನ್ನು ಹೇಳ್ತೀರಾ ಅಂತ ಹೇಳುವಾಗ ಪ್ರತಿಯೊಂದು ದ್ವಾಪರದಲ್ಲಿಯೂ ಕೂಡ ವೇದವ್ಯಾಸರು ಯಾರು ಅಂತ ಪಟ್ಟಿ ಕೊಡ್ತಾರೆ. ಮೊದಲನೆಯ ದ್ವಾಪರದಲ್ಲಿ ಆರಂಭದ ಇವತ್ತು ನಾವು ಇರುವಂಥದ್ದು 28ನೆಯ ಮನ್ವಂತರದ ದ್ವಾಪರದಲ್ಲಿ, ಕಲಿಯುಗದಲ್ಲಿ 28ನೆಯ ದ್ವಾಪರವನ್ನು ಮುಗಿಸಿ 28ನೆಯ ಕಲಿಯುಗದಲ್ಲಿ ನಾವು ಇದ್ದೇವೆ. ಆರಂಭದಲ್ಲಿ ಭಗವಂತನೇ ವಿಭಾಗ ಮಾಡಿಕೊಟ್ಟ. ಆ ನಂತರದಲ್ಲಿ 2ನೆಯ ದ್ವಾಪರದಲ್ಲಿ ಪ್ರಜಾಪತಿ ಎನ್ನುವಂತಹ ಮನು ವಿಭಾಗ ಮಾಡಿಕೊಟ್ಟ. ಹೀಗೆ ಪ್ರತಿಯೊಂದು 27 ಮನ್ವಂತರದಲ್ಲಿಯೂ ಕೂಡ ಯಾರು ಯಾರು ವೇದವನ್ನು ವಿಭಾಗ ಮಾಡಿಕೊಟ್ರು ಎನ್ನುವ ಪಟ್ಟಿಯನ್ನು ಕೊಡ್ತಾರೆ. ಅಷ್ಟು ಹೇಳಿ ಅಷ್ಟಾವಿಂಶತಿರಿತ್ಯೇಕೆ ವೇದವ್ಯಾಸಃ ಪುರಾತನಃ ಏಕೋ ವೇದಶ್ಚತುರ್ಧಾತು ತೈಕೃತೋ ದ್ವಾಪರಾದಿಷು. 28ನೆಯ ದ್ವಾಪರದಲ್ಲಿ ಸಾಕ್ಷಾತ್ ವೇದವ್ಯಾಸರೇ ಅರ್ಥಾತ್ ಸಾಕ್ಷಾತ್ ಭಗವಂತನೇ ವೇದವ್ಯಾಸರಾಗಿ ಅವತರಿಸಿ ವೇದವನ್ನು ವಿಭಾಗಿಸಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ.